ಓಕೆ, ನಾವೀಗ ಯಾವ್ದಾದ್ರು ಇಂಡಸ್ಟ್ರಿ ಮೇಲ್ಗಡೆ ನಮ್ಮ ಸೋಲಾರ್ ಎಷ್ಟು ಕಿಲೋವ್ಯಾಟ್ ಕೂರ್ತದೆ, ಎಷ್ಟು ಕೆಪಾಸಿಟಿ, ಶ್ಯಾಡೋದ್ ಎಫೆಕ್ಟ್ಸ್ ಏನಿದೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸೋಲಾರ್ ಲ್ಯಾಬ್ಸ್ ಅಂತ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ. ಇದರಲ್ಲಿ ಇದು ಹೋಮ್ ಪೇಜ್ ಇದೆ. ನಾವು ಲಾಗಿನ್ ಕ್ರೆಡೆನ್ಷಿಯಲ್ ನಿಮ್ಮ ಹತ್ರ ಇದೆ. ಲಾಗಿನ್ ಆದಮೇಲೆ ಹೋಮ್ ಪೇಜ್. ಫಸ್ಟ್ ನಾವು ಪ್ರಾಜೆಕ್ಟ್ಸಿಗೆ ಬರಬೇಕು. ಪ್ರಾಜೆಕ್ಟ್ಸ್ ಬಂದಾದ್ಮೇಲೆ ಕ್ರಿಯೇಟ್, ನಮ್ಮ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಆಗಿರೋದಿದೆ. ನಿಮ್ದು ಯಾವ್ದು ಪ್ರಾಜೆಕ್ಟ್ ಆಲ್ರೆಡಿ ಮಾಡಿರೋದಿದ್ರೆ ಸರ್ಚ್ ಮಾಡಿದ್ರೆ ಸರ್ಚ್ ಮಾಡ್ಬೋದು. ಈಗ ನಾವು ಮಾಡ್ತಾ ಇರೋದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಈಗ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಣ ನಾವು. ಸೊ ಕ್ರಿಯೇಟ್ ಪ್ರಾಜೆಕ್ಟ್. ಸೊ ಒಂದ್ಸಲ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಎಕ್ಸಾಕ್ಟ್ಲಿ ಕಸ್ಟಮರ್ ಲೊಕೇಶನ್ ಹಾಕಬೇಕು. ಸೊ ಬೆಟರ್ ಗೂಗಲ್ ಮ್ಯಾಪಿಗೆ ಹೋಗ್ಬಿಟ್ಟು ಸೊ ನಿಮ್ದು ಯಾವ ಇಂಡಸ್ಟ್ರಿ ಅಂತ ಇಲ್ಲಿ ಸರ್ಚ್ ಮಾಡಿದರೆ ಲೊಕೇಶನ್ ಬರ್ತದೆ. ಸೊ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕ್ಲಿಕ್ ಮಾಡಿ ಲ್ಯಾಟ್ ಲಾಂಗ್ ತೆಗಿಬೋದು. ಕಸ್ಟಮರ್ ಲ್ಯಾಟ್ ಲಾಂಗ್ ಅನ್ನು ಸರ್ಚ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದರೆ ಆಯಿತು. ಸೊ ಕಸ್ಟಮರ್ ಡೀಟೇಲ್, ಕಸ್ಟಮರ್ ನೇಮ್ ಹಾಕಬೇಕು. ಸೇಮ್ ಕ್ಲೈಂಟ್ ನೇಮು ಪ್ರಾಜೆಕ್ಟ್ ನೇಮೇ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಸ್ಟಮರ್ ಕನ್ಸರ್ನ್ ಪರ್ಸನ್ ಯಾರಿದ್ರೆ ಅವ್ರ ನೇಮ್ ಹಾಕ್ಬೋದು. ನಂಬರ್, ಇಮೇಲ್ ಐ ಡಿನೂ ಹಾಕಬೇಕು. ಸೊ ನಿಮ್ಮ ಹತ್ರ ಇದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್. ಸೊ ಕಮರ್ಷಿಯಲ್ ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್. ಓಕೆ, ಈಗ ನಿಮ್ದು ಸೈಟ್ ಕ್ರಿಯೇಟ್ ಆಗಿದೆ. ಒಂದ್ಸಲಿ ಸೈಟ್ ಕ್ರಿಯೇಟ್ ಆದಮೇಲೆ ಮತ್ತೆ ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಏನಾದರೂ ನೀವು ಸೆಲೆಕ್ಟ್ ಮಾಡಿರೋ ಲೊಕೇಶನ್ ರಾಂಗ್ ಇದೆ ಅಂತ ಹೇಳಿದರೆ ಮತ್ತೆ ಪುನಃ ನೀವು ಸ್ಟಾರ್ಟಿಂಗಿಂದ ಹೋಗ್ಬಿಟ್ಟು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ಹಾಗಾಗಿ ಲೊಕೇಶನ್ನ ಕರೆಕ್ಟಾಗಿ ಹಾಕಬೇಕು. ಸೊ ಫಸ್ಟ್ ಇಲ್ಲಿ ಕೇಳೋದು ಕಸ್ಟಮರ್ದು ಎಲೆಕ್ಟ್ರಿಸಿಟಿ ಟಾರಿಫ್ ಏನಂತ ನಿಮ್ಗೆ ಗೊತ್ತಿದೆ ಅಂತ ಹೇಳಿದರೆ ಎಕ್ಸಾಕ್ಟಾಗಿ ರೇಟ್ ಹಾಕಿ. ಇಲ್ಲ ಅಂತ ಹೇಳಿದರೆ ಅರೌಂಡ್ 8 ರೂಪೀಸ್ ಎನಿ ಸೈಟಿಗೆ ಓಕೆ. ಸೊ ಟಾರಿಫ್ 3.5 ಅಂತ ಇದೆ, ದಟ್ ಇಸ್ ಓಕೆ. ಟಾರಿಫ್ ಎಸ್ಕಲೇಷನ್ಸ್ ಎವ್ರಿ ಇಯರ್. ಅದಾದಮೇಲೆ ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್, ಕಸ್ಟಮರ್ ಕನ್ಸಂಪ್ಷನ್ ಪ್ಯಾಟರ್ನ್ ಏನಿದೆ ಅಂತ. ಸೊ ಬೋತ್ ಆರ್ ಸೇಮ್, ಮಂತ್ಲಿ ಏನು ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಯರ್ಲಿದಾದರೂ ಹಾಕ್ಬೋದು. ಸೊ ಈಗ ಫಾರ್ ದಿಸ್ ಕೇಸ್ 3,60,000 ಅಂತ ನಾನು ತಗೊಳ್ತೇನೆ. ಬ್ಯಾಕ್. ಸೊ ಕಸ್ಟಮರ್ ಕನ್ಸಂಪ್ಷನ್ ಪ್ಯಾಟರ್ನ್ ಇಲ್ಲಿ ರೆಕಾರ್ಡ್ ಆಗಿರ್ತದೆ. ಸೊ ನಾವಿಲ್ಲೀಗ ಅವ್ರ ಟ್ರೆಂಡ್ ಬೇರೆ ಥರ ತಗೊಂಡಿದ್ದೇವೆ, ಬಟ್ ಎಂಡ್ ಆಫ್ ದ ಡೇ ಇಟ್ ಡಸಂಟ್ ಮ್ಯಾಟರ್ ಮಚ್ ಸಿನ್ಸ್ ನೆಟ್ ಮೀಟರಿಂಗ್ ಮಾಡೋದ್ರಿಂದ. ಸೊ ಇಲ್ಲಿ ಆ್ಯಡ್ ಡಿಸೈನ್. ಸೊ ಇಲ್ಲಿ ನೀವು ಬೇರೆ ಇಲ್ಲಿ ಆ್ಯಡ್ ಡಿಸೈನ್ ಅಂತ ಬಂದಾಗ ಸೊ ನೀವು ಮಲ್ಟಿಪಲ್ ಆಪ್ಷನ್ಸ್, ಈಗ ಒಂದೇ ಸೈಟ್ ರೆಡಿ ಆಗಿರ್ತದೆ. ಇಲ್ಲಿ ನೀವು ಮಲ್ಟಿಪಲ್ ಆಪ್ಷನ್ಸ್ ಮಾಡುವ. ಫಾರ್ ಎಕ್ಸಾಂಪಲ್ ಒಂದ್ಸಲ 50 ಕಿಲೋವ್ಯಾಟ್ ಮಾಡ್ತೀರಾ, ಇನ್ನೊಂದ್ಸಲ 100 ಮಾಡ್ತೀರಾ, ಇನ್ನೊಂದ್ಸಲ 200 ಮಾಡ್ತೀರಾ. ಸೊ ಮಲ್ಟಿಪಲ್ ಆಪ್ಷನ್ಸನ್ನು ನೀವು ಇಲ್ಲೇ ಟ್ರೈ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಅಕ್ಯುರೇಟ್ ನೇಮ್ ಬೇಕಂತ ಹೇಳಿದರೆ ಅಕ್ಯುರೇಟ್ ನೇಮ್ ಕೊಡಿ. ಮೇ ಬಿ ಈಗ ನಾನೀಗ ರ್ಯಾಂಡಮ್ ಹಾಕ್ತೇನೆ 300 ಕಿಲೋವ್ಯಾಟ್ ಅಂತ ನಾನು ಪ್ಲಾನಿಂಗ್ ಅಂತ ಅನ್ಕೊಳ್ಳಿ. ಇದೀಗ ನಿಮ್ದು ಡಿಸೈನ್ ಪೇಜ್ ಓಪನ್ ಆಗ್ತದೆ ಇಲ್ಲಿ. ಸೊ ಇಲ್ಲಿ ಡಿಸೈನ್ ಪೇಜಲ್ಲಿ ನೀವು ಏನೇ ಕೆಲಸ ಮಾಡುವಾಗ ಮಿಡ್ಲಲ್ಲಿ ಸೇವ್ ಮಾಡ್ಕೊಳ್ತೀರಿ. ಯಾಕೆ ಕೆಲವು ಟೈಮ್ ನೆಟ್ವರ್ಕ್ ಇಶ್ಯೂಸ್ ಆಗೋದ್ರಿಂದ ನೀವು ಕಂಪ್ಲೀಟ್ ಒಂದು 15-20 ಮಿನಿಟ್ಸ್ ಕೆಲಸ ಮಾಡಿದ್ದು ವೇಸ್ಟ್ ಆಗ್ತದೆ. ಸೊ ಸೇವ್ ಮಾಡ್ಕೊಳ್ತಾ ಇರಿ. ಸೊ ಇಲ್ಲಿ ಮಾಡೆಲ್. ಸೊ ಈ ರೂಫನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಯಾವುದನ್ನ ಯೂಸ್ ಮಾಡಬೇಕಂತ. ಸೊ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್. ಪಿಚ್ ರೂಫ್, ಡ್ರಾ ರೂಫ್ ಎಲ್ಲ ಇದೆ. ಬಟ್ ಇದೆಲ್ಲ ಏನಂತ ಹೇಳಿದರೆ ರೆಸಿಡೆನ್ಷಿಯಲ್ ಕೇಸಸಲ್ಲಿ ಯೂಸ್ ಆಗ್ತದೆ. ಸೊ ಯೂಶಲಿ ಇಂಡಸ್ಟ್ರಿಯಲ್ ಕೇಸ್ ಇದ್ರೆ ಫ್ಲಾಟ್ ರೂಫ್ ಮಾತ್ರ ಯೂಸ್ ಮಾಡಿ. ಸೊ ಇಂಡಿವಿಜುವಲ್ ಆಗಿ ಒಳಗಡೆಯಿಂದ ಏನಂತ ನಾನು ಹೇಳ್ತೇನೆ, ಬಟ್ ಓವರ್ ವ್ಯೂ ನಾನು ಹೇಳ್ತಾ ಇದ್ದೇನೆ. ಈಗ ಇಲ್ಲಿ ಇದೀಗ ಆಬ್ಸ್ಟ್ರಕ್ಷನ್ಸ್. ಈಗ ಸ್ಕೈಲೈಟ್ ಇದೆ, ಅದಕ್ಕೆ ನೀವು ಪಾಲಿಗನ್ ಅಂತ ಆಬ್ಸ್ಟ್ರಕ್ಷನ್ ಹಾಕೊಳ್ಬೇಕು. ರೆಕ್ಟ್ಯಾಂಗಲ್ ಅಂತಲೂ ತಗೊಳ್ಬಹುದು. ಈಗ ಎಕ್ಸಾಸ್ಟ್ ವೆಂಟ್ ಇರ್ತದೆ, ಅಥವಾ ಏನೋ ಒಂದು ವಾಟರ್ ಟ್ಯಾಂಕ್ ಇರ್ತದೆ, ಇಲ್ಲಾಂದ್ರೆ ಏನೋ ಪೋಲ್ ಇರ್ತದೆ. ಸೊ ಅದಕ್ಕೆ ಸಿಲಿಂಡರ್ ಅಂತ ತಗೊಳ್ಬೇಕು. ಆಮೇಲೆ ನೀವು ವಾಕ್ವೇ ನೀವು ಹಾಕ್ಬೇಕಿದ್ರೆ ವಾಕ್ವೇನು ಹಾಕ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಸೇಫ್ಟಿ ಲೈನ್, ಹ್ಯಾಂಡ್ ರೈಲ್, ಸೊ ಟ್ರೀಸ್ ಏನಾದ್ರು ಇದನ್ನೆಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೋದು. ಒಂದ್ಸಲ ನೀವು ಇದನ್ನ ಎಂಟ್ರಿ ಮಾಡಿದ್ರೆ ಅಂತ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಸೋಲಾರ್ ಕೂತ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿಷ್ಟು ಸೆಲೆಕ್ಟ್ ಮಾಡಿದ್ರೆ ಅದಾದ್ಮೇಲೆ ಸೋಲಾರ್ ಆ ಜಾಗದಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಈಗ ಒಂದ್ಸಲ ಕಂಪ್ಲೀಟ್ ರೂಫ್ ಸೆಲೆಕ್ಟ್ ಆದ್ಮೇಲೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿಬಿಟ್ಟು ಸೋಲಾರ್ ಸಬ್ಬೇರೆ ಅಂತಾನು ನೀವು ಮಾಡ್ಬೋದು. ಬಟ್ ಅಲ್ಲಿ ಬೆಟರ್ ವೇನೆ ನಾನು ಹೇಳ್ತೇನೆ ನಿಮಗೆ. ಸೊ ಇದು ಎಕ್ಸಾಕ್ಟ್ ವೈರಿಂಗ್ ಡೀಟೇಲ್ಸ್ ಎಲ್ಲ ಬರ್ತದೆ. ಕಂಪ್ಲೀಟ್ ಆಗಿ ನೀವು ಕೊಟೇಶನ್ ಅನ್ನೇ ಇದರಿಂದನೇ ರೆಡಿ ಮಾಡೋದಿದ್ರೆ ಇಲ್ಲಿ ಇದಕ್ಕೆಲ್ಲ ಎಂಟರ್ ಮಾಡಬೇಕು. ಬಟ್ ಆಸ್ ಆಫ್ ನೋ ರಿಕ್ವೈರ್ಡ್ ಇಲ್ಲ. ಸೊ ಇಲ್ಲಿ ಕಂಪೋನೆಂಟ್ಸ್. ಸೊ ಮೇಜರ್ ಆಗಿ ನಾವು DC ಪ್ಯಾನಲ್ ಪ್ಲೇಸ್ ಮಾಡ್ತೇವೆ. AC ಇನ್ವರ್ಟರ್ಸ್ ಇದು ಇಲ್ಲಿ ನಾವು ಡೀಟೇಲ್ಸ್ ಕೊಡಬೇಕು. ಐದರ್ ಮೈಕ್ರೋ ಇನ್ವರ್ಟರ್, ಸ್ಟ್ರಿಂಗ್ ಇನ್ವರ್ಟರ್ ಅಂತ. ಸ್ಟ್ರಿಂಗ್ ಇನ್ವರ್ಟರ್ ಫಾರ್ ಎಕ್ಸಾಂಪಲ್ ಆ್ಯಡ್ ಮಾಡಿಬಿಟ್ಟು ಯಾವ ಇನ್ವರ್ಟರ್ ಅಂತ. ಸೊ ಇದು ಮಾಡುವಾಗ ನಾನು ಹೇಳ್ತೇನೆ. ಸೊ ಅದಾದ್ಮೇಲೆ ಈಗ ಇದು ಸೋಲಾರ್ ಇರೇಡಿಯನ್ಸ್ ಮ್ಯಾಪ್ ಬರ್ತದೆ. ಸೊ ಸೋಲಾರ್ ಇದು ಶ್ಯಾಡೋ ಎಫೆಕ್ಟ್ ಏನಿದೆ ಅದೆಲ್ಲ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ನಾವು ಒಂದ್ಸಲ ಮಾಡಿ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಅಗೇನ್ ನೀವೇನಾದ್ರೂ ಮೆಷರ್ ಮಾಡಿದ್ರೆ ಡೈಮೆನ್ಷನ್ ಇದೆ. ಲ್ಯಾಸೋ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಏನು ಏರಿಯಾ ಸೆಲೆಕ್ಟ್ ಮಾಡಬೇಕಿದ್ರೆ ಲ್ಯಾಸೋ ಟೂಲ್ ಅನ್ನು ಯೂಸ್ ಮಾಡ್ಬೋದು.
ಆಮೇಲೆ ವ್ಯೂಸ್. ಸೊ ನಿಮಗೆ 2D ವ್ಯೂ 3D ವ್ಯೂ ತಗೊಳ್ಬೋದು. ಸೊ ಆಮೇಲೆ ನಾನು ತೋರಿಸ್ತೀನಿ 3D ವ್ಯೂ ಯಾವ ಥರ ಕಾಣ್ತದೆ ಅಂತ. ಸೊ ಬಟ್ ಏನೇ ಎಡಿಟ್ಸ್ ಮಾಡೋದಿದ್ರು 2D ವ್ಯೂಗೆ ಬಂದು ಎಡಿಟ್ ಮಾಡಬೇಕು. ಸೊ ಈಗ ನಾವೀಗ ಈ ರೂಫ್ ನೋಡುವಾಗ ನಾನು ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಐದರ್ ನೀವು ಸೈಟಿಗೆ ಹೋಗಿರ್ತೀರಾ, ಸೈಟಲ್ಲಿ ಹೋದಾಗ ನಿಮಗೆ ಸೈಟ್ ಕಂಡೀಷನ್ ಗೊತ್ತಿರ್ತದೆ, ಬಿಲ್ಡಿಂಗ್ ಹೈಟ್ ಎಷ್ಟು, ಸ್ಲೋಪ್ ಏನಿದೆ, ರೂಫ್ ಪ್ಯಾಟರ್ನ್ ಏನು, ಶಾಡೋಸ್ ಎಲ್ಲಿಂದ ಬರ್ತದೆ ಎಲ್ಲ ಗೊತ್ತಾಗ್ತದೆ ನಿಮಗೆ. ಸೊ ಅದನ್ನೇ ಇಲ್ಲಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಫ್ಯೂ ಅಸಂಪ್ಷನ್ಸ್ ಇಂದಾನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ, ಈಗ PV ಸ್ಟ್ರಕ್ಚರ್ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ ಒಂದು 10 ಮೀಟರ್ ಹೈಟ್ ಇರ್ಬೋದು, 6 ಡಿಗ್ರಿ ಸ್ಲೋಪ್ ಇರ್ಬೋದು. ಸೊ ಬೇರೆ ಏನು ಶಾಡೋಸ್ ನಿಮ್ಗೆ ಕಾಣ್ತಾ ಇಲ್ಲ, ಅಬ್ಸ್ಟ್ರಕ್ಷನ್ಸ್ ಏನು ಕಾಣಿಸ್ತಾ ಇಲ್ಲ, ಇದರ ತರ ಡ್ರಾ ಮಾಡ್ಬೋದು. ಸೊ ಅಂಡ್ ಫಸ್ಟ್ ಈಗ ನೀವು ನೋಡೋದು, ಈಗ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ಇದನ್ನ ನೋಡಿದಾಗ ನನಗೆ ಎ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ ರೂಫ್, ಶೀಟ್ ರೂಫ್ ಇದೆ, ಎ ಶೇಪ್ ಅಲ್ಲಿ ಸ್ಲೋಪ್ಸ್ ಇದೆ. ಸೊ ಹಾಗಾಗಿ ಇದು ಎರಡು ಸಿಮೆಟ್ರಿಕಲ್ ಇದೆ. ಸೊ ಹಾಗಾಗಿ ನಾನು ಅರ್ಧ ಪೋರ್ಷನ್ ಮಾತ್ರ ನಾವು ಡ್ರಾ ಮಾಡಿದ್ರೆ ಸಾಕಾಗ್ತದೆ. ಸೊ ಮಾಡೆಲ್ ಹೋಗಿ ಫ್ಲಾಟ್ ರೂಫ್ ಹೋಗಿ ಕರೆಕ್ಟ್ ಆಗಿ ಅರ್ಧ ಪೋರ್ಷನ್ ಇದ್ದು ಸೆಲೆಕ್ಟ್ ಮಾಡಿ ಏರಿಯಾಸ್. ಈಗ ಇಲ್ಲಿ ನಿಮ್ದು ಹಾಫ್ ಆಫ್ ದ ರೂಫ್ ರೆಡಿ ಆಯ್ತು. ಸೊ ಬಟ್ ಇಲ್ಲಿ ಇನ್ನು ಫ್ಯೂ ಪ್ಯಾರಾಮೀಟರ್ಸ್ ಇರ್ತದೆ. ರೂಫ್ ಹೈಟ್ ಎಷ್ಟು ಅಂತ ಕೇಳ್ತಾ ಇದೆ. ನನ್ಗೆ ಗೊತ್ತಿದೆ 10 ಮೀಟರ್ ಅಂತ ಹಾಕ್ತೇನೆ. ಸೊ ಟಾಪ್ ಹೈಟ್ ಅಂತ ಏನು ಹಾಕೋದು ಬೇಡ, ನೀವು ಟಿಲ್ಟ್ ಎಷ್ಟಿದೆ ಅಂತ ಹಾಕಿದ್ರೆ ಆಟೋಮೆಟಿಕ್ ಆಗಿ ಟಾಪ್ ಸೈಡ್ ಹೈಟ್ ಎಷ್ಟಿದೆ ಅಂತ ತಗೊಂಡ್ಬಿಡ್ತದೆ. ಅದಾದ್ಮೇಲೆ ಅಜಿಮುತ್ ಅಂತ ಕೇಳ್ತಾರೆ. ಅಜಿಮುತ್ ಇಸ್ ನಥಿಂಗ್ ಬಟ್ ಯಾವ ಸೈಡಿಗೆ ಇನ್ಕ್ಲಿನೇಷನ್ ಇದೆ ಅಂತ ರೂಫ್. ಸೊ 180 ಡಿಗ್ರಿ ಅಂತ ಹೇಳಿದ್ರೆ ಫ್ಲಾಟ್ ಆಗಿರ್ತದೆ. ಸೊ ನಿಮ್ದೀಗ ಸೌತ್ 180 ಡಿಗ್ರಿ ಸೌತ್ ಫೇಸಿಂಗ್. ಸೊ ಇದು ಸೌತ್, ಆಲ್ಮೋಸ್ಟ್ ಸೌತ್ ಇದೆ, 180 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಸೌತ್ ರೂಫ್ ಇದ್ದು ತಗೊಳ್ತೀರಾ. ಶೀಟ್ ರೂಫಿಗೆ ಪ್ಯಾರಾಫಿಟ್ ಏನಿರಲ್ಲ, ಸೊ ಅದಕ್ಕೆ 0 ಮಾಡಿಬಿಟ್ಟು ನೀವು ಇಲ್ಲಿ ಏನೇ ಅಪ್ಡೇಟ್ ಮಾಡಿದ್ರು ಇಲ್ಲಿ ಕೆಲವು ಟೈಮ್ ನಿಮ್ಗೆ ಗೊತ್ತಾಗಲ್ಲ, ಸ್ವಲ್ಪ ಕೆಳಗಡೆ ಬಂದು ಅಪ್ಡೇಟ್ ಅಂತ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ಎಫೆಕ್ಟ್ ಆಗಲ್ಲ. ಸೊ 3D ವ್ಯೂದಲ್ಲಿ ನೋಡಿದ್ರೆ ನಿಮಗೆ ರೂಫ್, ಅರ್ಧ ರೂಫ್ ಕಾಣಿಸ್ತದೆ. ಸೊ ನಾನು 2 ರೂಫ್ ಡ್ರಾ ಮಾಡ್ಬೋದು, ಬಟ್ ವೇಸ್ಟ್ ಆಫ್ ಟೈಮ್. ಸೊ ಒಂದು ಸೈಡಿಗೆ ನೀವು ಎಲ್ಲ ಹಾಕೊಂಡ್ಬಿಡಿ, ಅದಾದ್ಮೇಲೆ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ಬೋದು. ಸೊ ಈಗ ಅಬ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ನನಗೆ ಸ್ಕೈಲೈಟ್ ಇದೆ, ಎಕ್ಸಾಸ್ಟ್ ವೆಂಟ್ಸ್ ಇದೆ. ಎಕ್ಸಾಸ್ಟ್ ವೆಂಟ್ ಇಸ್ ನಥಿಂಗ್ ಬಟ್ ಸಿಲಿಂಡರ್ಸ್. ಸೊ ಈ ಚಿಕ್ಕದಿರೋದನ್ನ ಆದಷ್ಟು ನೀವು ಝೂಮ್ ಮಾಡ್ಕೊಂಡು ಮಾಡಿದ್ರೆ ಬೆಟರ್, ಅಕ್ಯುರೇಸಿ ಚೆನ್ನಾಗಿ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ ನಾನು ಎಕ್ಸಾಕ್ಟ್ ಆಗಿ ವಿಡ್ತನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇದರದ್ದು ಅಗ್ಲ ಡಯಾ ಎಷ್ಟಿದೆ ಅಂತ ನಾನು ಇಲ್ಲೇ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆಲ್ಲ ರೂಫ್ ಶಾಡೋದಲ್ಲೇ ಗೊತ್ತಾಗ್ತದೆ ಎಷ್ಟಿದೆ ಅಂತ. ಬಟ್ ಇಲ್ಲಿ ನೀವು ಹೈಟ್ ಅನ್ನ ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೇಕು. ಯೂಶಲಿ ಎಕ್ಸಾಸ್ಟ್ಮೆಂಟ್ 1/2 ಮೀಟರ್ ಮ್ಯಾಕ್ಸಿಮಮ್ ತನಕ ಇರ್ತದೆ. ಸೊ 1/2 ಮೀಟರ್ ಸೆಲೆಕ್ಟ್ ಮಾಡಿದ್ರೆ ಇದಕ್ಕೂ ನೀವು ಅಜಿಮುತ್ ಹಾಕ್ಬೋದು. ಸೊ ಬಟ್ ಸಿಲಿಂಡರ್ಸ್ಗೆ ನೆಸಿಟಿ ಇಲ್ಲ, ಏನು ಮೇಜರ್ ಡಿಫ್ರೆನ್ಸ್ ಬೀಳಲ್ಲ. ಓಕೆ, ಈಗ ಒಂದು ಎಕ್ಸಾಸ್ಟ್ಮೆಂಟ್ ಮಾಡಿದ್ರೆ ನೀವು, ಸೊ ಇದನ್ನ Ctrl+C Ctrl+V ಮಾಡಿ, ಇದು ನೀವೀಗ ಝೂಮ್ ಔಟ್ ಇದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಮ ಪೊಸಿಷನ್ ಮೇಲೆ ಕೂರಲ್ಲ ಅದು. ಸೊ ಅದಕ್ಕೆ ಝೂಮ್ ಇನ್ ಮಾಡಿಬಿಟ್ಟು ಎಕ್ಸಾಕ್ಟ್ ಆಗಿ ನಿಮ್ಗೆ ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಪ್ಲೇಸ್ ಮಾಡ್ಬೋದು ನೀವು. ಓಕೆ, ಇದೀಗ ನಿಮ್ಗೆ ಕಾಣಿಸ್ತಾ ಇದೆ ಎಕ್ಸಾಕ್ಟ್ ಆಗಿ ಒಂದೇ ಲೈನಲ್ಲಿ ಇದೆ ಎಲ್ಲ. ಸೊ 1 2 3 4 5 6 ಇನ್ನೂ 8 ಎಕ್ಸಾಸ್ಟ್ಮೆಂಟ್ಸ್ ಆಗಬೇಕು. ನೀವು Ctrl+C Ctrl+V ಒತ್ತಿದ್ರ ಇಲ್ಲಿ ರಿಪೀಟ್ ಕೌಂಟ್ ಅಂತ ಇದೆ ಕೆಳಗಡೆ, ಹೀಗೆ ಇಲ್ಲಿ ಬರ್ತದೆ. ಬಟ್ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡ್ಬಂದು ರಿಪೀಟ್ ಕೌಂಟ್ ಅಂತ ಇದೆ. ಇಲ್ಲಿ 8 ಅಂತ ನೀವು ಮಾಡಿದ್ರೆ ಇದು ಎಕ್ಸಾಕ್ಟ್ ಇಂಟರ್ವೆಲ್ ಇದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಕೂತ್ಕೊಂಡು ಬಿಡ್ತದೆ. ಬಟ್ ಇದು ಎಕ್ಸಾಕ್ಟ್ ಇಂಟರ್ವೆಲ್ ಅಲ್ಲಿ ಇದೆ. ಎಕ್ಸಾಕ್ಟ್ ಇಂಟರ್ವೆಲ್ ಇಲ್ಲ ಅಂತ ಹೇಳಿದ್ರೆ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಎಲ್ಲ ಕಡೆ. ಸೊ ಈಗ ನೋಡೋಣ 3D ವ್ಯೂ ಅಲ್ಲಿ ಯಾವ ತರ ಕಾಣ್ತಿದೆ ಅಂತ. ಕಾಣಿಸ್ತಾ ಇದೆ ಎಕ್ಸಾಸ್ಟ್ಮೆಂಟ್ಸ್. ಅಲ್ಲಿ ನೀವು ಝೂಮ್ ಇನ್ ತುಂಬಾ ಮಾಡಿದ್ರೆ, ಹೀಗೆ ಮಾಡಿದ್ರೆ ಯಾವುದೋ ಕಡೆ ಹೋಗ್ಬಿಡ್ತದೆ ಮತ್ತೆ. ಸೊ ಅದಕ್ಕೆ ಆದಷ್ಟು ಫ್ರೇಮಲ್ಲೇ ಇಟ್ಕೊಂಡಿರಿ, ತುಂಬ ಝೂಮ್ ಔಟು ಮಾಡಬೇಡಿ. ಅದಾದ್ಮೇಲೆ ಈಗ ಪಾಲಿಗಾನ್, ನೀವು ರೆಕ್ಟಾಂಗಲ್ ಹಾಕ್ಬೋದು, ಪಾಲಿಗಾನ್ ಹಾಕ್ಬೋದು. ಏನು ಸ್ಕೈಲೈಟ್ ನೀವು ಈಗ ಮಾರ್ಕ್ ಮಾಡಬೇಕು. ಫಸ್ಟ್ ಯಾವ್ದೆಲ್ಲ ಏರಿಯಾ ನಿಮಗೆ ಸೋಲಾರ್ ಕೂರ್ಬಾರ್ದು ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಸೊ
ಸೊ ಅದಾದಮೇಲೆ ಪ್ಯಾನಲ್ನ ಪ್ಲೇಸ್ ಮಾಡೋಣ. ಸೊ ಪಾಲಿಗನ್ ಅಂತ ಹಾಕ್ತೀರಾ, ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಪಾಲಿಗನ್ ಆಯ್ತು. ಇಲ್ಲಿ ಹೈಟನ್ನು ನೀವು ಸರಿಯಾಗಿ ಮೆನ್ಷನ್ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಡಿಫ್ರೆನ್ಸ್ ಮಾಡ್ತದೆ ಇದು. ಸೊ 3 ಮೀಟರ್ ಹೈಟ್ ಅಂತ ಹೇಳಿದ್ರೆ ಆಬ್ಸ್ಟ್ರಕ್ಷನ್ಸ್ ಥರ ಬಂದ್ಬಿಡ್ತದೆ 3 ಮೀಟರ್. ಸೊ ಯೂಶಲಿ ಸ್ಕೈಲೈಟಿಗೆ ಆ್ಯಕ್ಚುಲಿ ಶೀಟ್ ಲೆವೆಲಲ್ಲೇ ಇರ್ತದೆ. ಸೊ ಬಟ್ ಸ್ಟಿಲ್ ನೀವು 0.1 ಅಂತ ಕೊಟ್ಟರೆ ನಿಮಗೆ ಈಸಿ ಆಗ್ತದೆ. ಸೊ ಇಲ್ಲಿ ಬಟ್ ನೀವು ಇದನ್ನು ಹಾಕುವಾಗ ನೀವು ಎಸಿಮುತ್ತು, ಸ್ಲೋಪ್ ಇದನ್ನೆಲ್ಲ ಮೆನ್ಷನ್ ಮಾಡಲೇಬೇಕಾಗ್ತದೆ. ಸೊ ಅಪ್ಡೇಟ್ ಮಾಡಿದ್ರೆ ಸೊ ಇದು ಒಂದಾಗಿದೆ, ಈಗ ಒಂದಾಯಿತು. ಸೊ ನೀವು 0.01 ಅಂತಲೂ ಕೊಡ್ಬೋದು. ಸೊ ಬಟ್ ಅಟ್ಲೀಸ್ಟ್ 0.1ಗಿಂತ ಜಾಸ್ತಿ ಕೊಡಬೇಡಿ ಇದನ್ನು. ಸೊ ಸೇಮ್ ಇದೆ, ಇದನ್ನು ಸೆಲೆಕ್ಟ್ Ctrl+C Ctrl+V, ಕೌಂಟ್ 9 ಇರಬೇಕು. ಇದೆಲ್ಲ ಕಡೆ ಪ್ಲೇಸ್ ಆಯಿತು. ಒಂದು ವೇಳೆ ನಿಮ್ಮ ಈಗ ಮೋಸ್ಟ್ ಆಫ್ ದ ಥಿಂಗ್ಸ್ ಕರೆಕ್ಟ್ ಇದೆ, ಯಾವುದೋ ಒಂದೆರಡು ಕಡೆ ಮಾತ್ರ ಇದೆ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಮೂವ್ ಮಾಡ್ಬೋದು. ಇದು ಇಷ್ಟ ಆಯ್ತು. ಈಗ ನಿಮ್ಮದು ರೂಫ್ ಇಸ್ ರೆಡಿ, ಅಬ್ಸ್ಟ್ರಕ್ಷನ್ ಇಸ್ ರೆಡಿ. ಈಗ ಇಲ್ಲಿ ಸೆಲೆಕ್ಟ್ ಮಾಡೋದು ಫಿಲ್ ಫೇಸ್ ಅಂತ ಇದೆ. ಫಿಲ್ ಫೇಸ್ ಅಂತ ಹೇಳಿದ್ರೆ ಈಗ ನೀವು ಸೆಲೆಕ್ಟ್ ಮಾಡಿರೋ ಏರಿಯಾದಲ್ಲಿ ಸೋಲಾರ್ ಪ್ಯಾನಲ್ ಆಟೋಮೆಟಿಕ್ಕಾಗಿ ಪ್ಲೇಸ್ ಆಗಿಬಿಡ್ತದೆ. ಓಕೆ, ಸೊ ಇಲ್ಲಿ ನೀವು ಪ್ಯಾನಲ್ ಇದ್ದ ಸ್ಪೆಸಿಫಿಕೇಶನ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. 530 ವ್ಯಾಟ್ ಬೇಕಿದೆ ನಮ್ಮ ಕೇಸಸ್ಸಿಗೆ, ಅದು ಸಾಕು. ಸೊ ಏನು ನೀವು ಚೇಂಜಸ್ ಮಾಡೋದು ಬೇಡ. ಈಗ ಒಂದಲ್ಲಿ ಈಗ ನೀವು ಇನ್ನೂ ಎಡಿಟ್ ಮಾಡ್ಬೇಕು ಇದರಲ್ಲಿ. ಫಾರ್ ಎಕ್ಸಾಂಪಲ್ ನಮ್ದಿಗೆ ಪ್ಯಾನಲ್ ಈ ಥರ ಕೂರಲ್ಲ, ಇದು ಹಾಂ ವರ್ಟಿಕಲ್ ಆಗಿದೆ, ನಾವು ಹೊರಿಜಾಂಟಲ್ ಕೂರಿಸ್ಬೇಕು. ಸೊ ಅದಕ್ಕೆ ಮತ್ತೆ ಒಂದು ಪ್ಯಾನಲ್ ಮೇಲೆ ಸೆಲೆಕ್ಟ್ ಮಾಡಿ ಸಬ್ಬೇರೆ ಅಂತ ಹೋಗಿ ಅಲ್ಲಿ ಹೋದಾಗ ನಿಮ್ಗೆ ಇಲ್ಲಿ ಬರ್ತದೆ ಯಾವ ಥರ ಪ್ಯಾನಲ್ ಕೂತ್ಕೊಳ್ತದೆ ಅಂತ. ಈಗ ಫ್ಲಶ್ ಮೌಂಟ್ ಅಂತ ಹೇಳಿದರೆ ನಿಮ್ಗೆ ಅದನ್ನು ತೋರಿಸ್ತೀನಿ. ಈಗ ಪ್ಯಾನಲ್ ಎಕ್ಸಾಕ್ಟಾಗಿ ಶೀಟ್ ಮೇಲೆ ಕೂತ್ಕೊಂಡಿದೆ. ಸೊ ನಿಮ್ಮ ಸ್ಟಾರ್ಟಿಂಗಿಂದ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದರೆ ಇಲ್ಲ ಕರೆಕ್ಟಾಗೇ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಫ್ಲಶ್ ಮೌಂಟ್ ಬದಲು ಬೇರೆ ಯಾವ್ದಾದ್ರು ಇದರಲ್ಲಿ ಆಪ್ಷನ್ ತೋರಿಸ್ತಾ ಇಲ್ಲ, ಬಟ್ ಓಕೆ. ಒಂದೊಂದು ಟೈಮು ನೀವು RCC ರೂಫ್ ಮೇಜರ್ಲಿ ನಿಮ್ದು RCC ರೂಫ್ ಇರುವಾಗ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಶೀಟ್ ಮೇಲೆ ಕೂತ್ಕೊಳ್ಳಿಲ್ಲ, ಇದು ಸ್ವಲ್ಪ ಹೈಟಲ್ಲಿ ಕೂತ್ಕೊಂಡಿದೆ, ಕಾಣಿಸ್ತಾ ಇದೆಯಲ್ಲ, ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲ. ಸೊ ಅದಕ್ಕೆ ಫ್ಲಶ್ ಮೌಂಟ್ ಅಂತಲೇ ಸೆಲೆಕ್ಟ್ ಮಾಡಬೇಕೆಲ್ಲ ಟೈಮ್. ನೀವು RCC ರೂಫ್ ಇದ್ರೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಬರ್ತದೆ. 6 ಫೀಟ್ ಹೈಟ್ ಸ್ಟ್ರಕ್ಚರಾ, 10 ಫೀಟ್ ಹೈಟಾ, ಬಲಾಸ್ಟ್ ಟೈಪಾ, ಒಂದು 8 to 10 ಆಪ್ಷನ್ಸ್ ಬರ್ತದೆ. ಸೊ ನಿಮ್ಗೆ ಯಾವ ಟೈಪ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಆಮೇಲೆ ಪ್ಯಾನಲ್ ಇನ್ಕ್ಲಿನೇಷನ್ ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಇದನ್ನು ಸೆಲೆಕ್ಟ್ ಮಾಡ್ಬೋದು. ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಹೇಳಿದ್ರೆ ಈಗ ಸಿಂಗಲ್ ಪ್ಯಾನಲ್ಸ್ ಇದೆ ಇಲ್ಲಿ. ನೀವು ರೋಸ್ ಆ್ಯಂಡ್ ಕಾಲಮ್ಸ್ ನೀವು ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ 4x5 ಅಂತ ನೀವು ಮಾಡ್ಬೋದು. ಓಕೆ, 4 ಪ್ಯಾನಲ್ಸ್ ಹೊರಿಜಾಂಟಲಿ, ವರ್ಟಿಕಲಿ 5 ಪ್ಯಾನಲ್ಸ್. ಆ್ಯಂಡ್ ಯಾವತ್ತು ಓರಿಯೆಂಟೇಷನ್ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡಿದೆ. ಈಗ ಅಪ್ಡೇಟ್ ಮಾಡಿದರೆ ಈಗ ನನ್ನ ಪ್ಯಾನಲ್ಸ್ ಎಲ್ಲ ಸೆಟ್ ಆಫ್ 4 ಪ್ಯಾನಲ್ಸ್ ಅಲಾಂಗ್ ವಿತ್ 5 ಈ ಥರ ಸೆಟ್ಟಲ್ಲಿ ಬಂದುಬಿಡ್ತದೆ. ಸೊ ಬಟ್ ನಂಗೆ ಆ ಥರ ಬೇಡ, ನನಗೆ ಇಂಡಿವಿಜುವಲ್ ಪ್ಯಾನಲ್ಸ್ ಒಂದೊಂದೇ ಪ್ಯಾನಲ್ ಕೂತ್ಕೊಂಡ್ರೆ ಸಾಕು. ಈಗೆಲ್ಲ ಪ್ಯಾನಲ್ ಕೂತ್ಕೊಳುತ್ತೆ. ಸೊ ಇಲ್ಲಿ ಹೀಗೆ ಮಾಡಿದಾಗ ಏನಾಗ್ತದೆ ಅಂದರೆ ನೀವು ಸ್ವಲ್ಪ ಪ್ಯಾನಲ್ ಇದ್ದ ವಾಕ್ವೇಸಿಗೆ ಮತ್ತು ಎಕ್ಸಾಸ್ಟಿಗಂತೂ ಜಾಗ ಬಿರ್ತದೆ, ಇದಕ್ಕೂ ಸಫಿಷಿಯಂಟ್ ಗ್ಯಾಪ್ ಬಿಟ್ಟೇ ಇರ್ತದೆ. ಓನ್ಲಿ ವಾಕ್ವೇ ನೀವು ಸ್ಟಾರ್ಟಿಂಗಲ್ಲೂ ಮಾಡ್ಬೋದು, ಈಗಲೂ ಮಾಡ್ಬೋದು. ಈ ಅಬ್ಸ್ಟ್ರಕ್ಷನ್ ಹೋಗ್ಬಿಟ್ಟು ವಾಕ್ವೇ. ಸೊ ನಮ್ದು ಆ್ಯಸ್ ಪರ್ ಟಾಟಾ ಸ್ಟ್ಯಾಂಡರ್ಡ್ 1 2 3 4 ಪ್ಯಾನಲ್ಸ್ ಆದಮೇಲೆ 5th ಪ್ಯಾನಲ್ಗೆ ಗ್ಯಾಪ್ ಅಂದರೆ 4 ಪ್ಯಾನಲ್ಸ್ ಎಕ್ಸಸ್ ಆಗಬೇಕು ಒಂದು ಪಾಯಿಂಟಿಂದ. ಸೊ ಒಂದೊಂದು ಕೇಸ್ ಟು ಕೇಸ್ ಬೇಸಿಸ್ ಓಕೆ, ಒಂದೊಂದು ಕಡೆ 5 ಹಾಕ್ತೀರಾ, ಇನ್ನೊಂದು ಕಡೆ 6 ಹಾಕ್ತೀರಾ, ಹಾಗಾದ್ರೆ ಓಕೆ. ಬಟ್ ಮೋರ್ ಆರ್ ಲೆಸ್ ಈಗ ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಈ ವಾಕ್ವೇಯಿಂದ ಇಲ್ಲಿ ಕೆಳಗಡೆ 4 ಎಕ್ಸೆಸ್ ಮಾಡ್ತೇನೆ, ಈ ವಾಕ್ವೇಯಿಂದ 1 2 3 4 ಎಕ್ಸೆಸ್ ಮಾಡ್ತೇನೆ, ಈ ವಾಕ್ವೇಯಿಂದ 1 2 3 4 ಎಕ್ಸೆಸ್ ಮಾಡ್ತೇನೆ. ಸೊ ಇನ್ನೊಂದು ವಾಕ್ವೇ ನಾನು ಮೇಲ್ಗಡೆ ಎಲ್ಲಾದ್ರೂ ಕೊಡಬೇಕು.
ಟಾಪಲ್ಲಿ ಕೊಟ್ಟರು ಓಕೆ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಗ್ಯಾಪಲ್ಲೇ ಕೊಡ್ಬೋದಿತ್ತು ನೀವು. ನಾನೀಗ ಒಂದು ಟಾಪಲ್ಲಿ ಕೊಡ್ತಾ ಇದ್ದೇನೆ ಮತ್ತು 2 ಮಿಡ್ಲಲ್ಲಿ ಕೊಡ್ತಾ ಇದ್ದೇನೆ. ಸೊ ಒಂದು ಸೈಡ್ ನಿಮ್ದು ರೆಡಿ ಆಯಿತು. ಸೊ ಅಲಾಂಗ್ ವಿತ್ ದಿಸ್ ನೀವು ಸೇಫ್ಟಿ ಲೈನು ಹಾಕಬೇಕು. ನಿಮ್ಗೆ ಎಕ್ಸಾಕ್ಟಾಗಿ ಯಾರಿಗೂ ಕಸ್ಟಮರಿಗೆ ಶೇರ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಕಂಪ್ಲೀಟಾಗಿ ಡೀಟೇಲ್ಸ್ ಇದ್ದರೆ ಬೆಟರ್. ಸೊ ಇದು ಹೊರಿಸಾಂಟಲ್ ವಾಕ್ವೇ ಆಯ್ತು ಈಗ ಅಷ್ಟೇ. ಇದ್ರ ಜೊತೆಗೆ ನಮ್ದು ವರ್ಟಿಕಲ್ಲು ಬರ್ತದೆ. ಓಕೆ, ಈಗ ಮತ್ತೆ ಪುನಃ ವಾಕ್ವೇ ಹಾಕ್ಬಿಟ್ಟು ಇದು ಹೊರಿಸಾಂಟಲಿ ಆಯ್ತು. ಈಗ ವರ್ಟಿಕಲ್ ಇನ್ನೂ ಕನೆಕ್ಟ್ ಆಗ್ಬೇಕು ಇದೇ ಥರ. ಅಲ್ಲಿ ಬಂತು ವಾಕ್ವೇ ಬಂದ ಕೂಡಲೇ ಪ್ಯಾನಲ್ ಹೋಗ್ಬಿಡ್ತು, ಯಾಕಂದ್ರೆ ಅದು ಎರಡು ಒಂದೇ ಕಡೆ ಕೂರ್ಸ್ಲಿಕ್ಕೆ ಆಗಲ್ಲ ಅಂತ. ಓಕೆ, ಸೊ ಆಸ್ ಆಫ್ ನಾವು ನೀವು ನೋಡಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ದು ಏನು ಇದು ಡಿಸೈನ್ ನೇಮ್ ಇದೆ. ಸೊ ನೀವು ಬೆಟರ್ ಬೇರೆ ಏನಾದರೂ ಡಿಸೈನ್ ನೇಮ್ ಕೊಡಿಲ್ಲ ಕನ್ಫ್ಯೂಸ್ ಆಗ್ತದೆ. ಸೊ ಆಸ್ ಪರ್ DC ಕೆಪಾಸಿಟಿ 276 ಕಿಲೋವ್ಯಾಟ್ ಇದೆ. ಎ ಸಿ ಕೆಪಾಸಿಟಿ ನಾನು ಇನ್ನೂ ಇನ್ವರ್ಟರ್ಸ್ ಪ್ಲೇಸ್ ಮಾಡಲಿಲ್ಲ, ನಾನು ಮಾಡಿ ಆದ್ಮೇಲೆ ಹೇಳ್ತೇನೆ. ಆಸ್ ಆಫ್ ನೋ 270 ಇದೆ. ಸೊ ನಿಮ್ 270 ಸಫಿಷಿಯಂಟ್ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಮೇ ಬಿ 250ನೇ ಸಾಕಂತ ಹೇಳಿದ್ರೆ ಸೊ ನೀವು ಫ್ಯೂ ಪ್ಯಾನಲ್ಸ್ ಅನ್ನು ಯಾವ್ದೋ ಒಂದು ಕಡೆಯಿಂದ ಡಿಲೀಟ್ ಮಾಡ್ಬೋದು. ಈಗ ನೀವು ಸೆಲೆಕ್ಟ್ ಮಾಡುವಾಗ ಒಂದೇ ಈ ತರ ರೆಕ್ಟಾಂಗಲ್ ಸೆಲೆಕ್ಟ್ ಆಗ್ತದೆ. ಈಗ ನೀವು ಲ್ಯಾಸೋ ಟೂಲ್ ಯೂಸ್ ಮಾಡಿದ್ರೆ ನೀವು ಹೇಗೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಇದಿಷ್ಟು ಪ್ಯಾನಲ್ನ ಡಿಲೀಟ್ ಮಾಡ್ಬೋದು. ಸೆಲೆಕ್ಟ್ ಡಿಲೀಟ್ ಅಷ್ಟೇ. ಈಗ ನಾನು ಮಾಡುವಾಗ್ಲೂ ಪುನಃ ಅದೇ ತರ ಆಯ್ತು ನೋಡಿ. ಅಂಡು ಮಡ್ಡಿಗೆ ಹೋದ್ರೆ ಅಂಡು ಆಗ್ಲಿಲ್ಲ. ಸೊ ನಾ ಪುನಃ ರೀ ಮಾಡ್ಬೇಕಾಯ್ತು ಇದನ್ನ. ಹಾಗಾಗಿ ಬೆಟರ್ ಸೇವ್ ಮಾಡ್ಕೊಳ್ತಾ ಇರಿ. ಓಕೆ, ಇಲ್ಲ ಆಯ್ತು. ಆಮೇಲೆ Ctrl+C Ctrl+V Ctrl+M ಮಿರರಿಗೆ. ಓಕೆ, ಮಿರರ್ ಮಾಡಿ ಆದ್ಮೇಲೆ ಕೇಳ್ತದೆ ಯಾವ ಆಂಗಲ್ ಅಂತ. Ctrl+M ಇದಾದ್ಮೇಲೆ ಈ ತರ ಸ್ಕ್ರೀನ್ ಬರ್ತದೆ. ಇದರಲ್ಲಿ ಯಾವ ಸೈಡ್ ಅನ್ನ ಮಿರರ್ ಮಾಡ್ಬೇಕಂತ ಕೇಳ್ತದೆ. ಈ ಸೈಡ್ ಮಿರರ್ ಮಾಡಿದ್ರೆ ನಿಮ್ಗೆ ಟುವರ್ಡ್ಸ್ ರೈಟ್ ಸೈಡ್ಗೆ ಹೋಗ್ತದೆ. ಸೊ ನೀವು ಈ ಅಲಾಂಗ್ ದಿಸ್ ಆಕ್ಸಿಸ್ ನೀವು ಮಿರರಿಂಗ್ ಮಾಡ್ಬೇಕು. ಇದಕ್ಕೆ ಮಿರರ್ ಆಯ್ತು ಗೊತ್ತು. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ನೀವು ಇದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ಬೇಕಾಗ್ತದೆ. ಕಂಪ್ಲೀಟ್ ಆಗಿ ಪ್ಲೇಸ್ ಆಗಿದೆ ಎಲ್ಲ. ಕಸ್ಟಮರ್ ತೋರಿಸ್ಲಿಕ್ಕೂ ಚೆನ್ನಾಗಿರ್ತದೆ. ವಾಕ್ವೇ, ಸೇಫ್ಟಿ ಲೈನ್, ಎಕ್ಸಾಸ್ಟ್, ಸ್ಕೈಲೈಟ್ ಎಲ್ಲ ಕರೆಕ್ಟಾಗಿ ಆಗಿದೆ. ಇದಾಯ್ತು. ಈಗ ಈ ಸೋಲಾರ್ ಪ್ಯಾನಲ್ ಮೇಲೆ ಸನ್ಲೈಟ್ ಯಾವ ಎಕ್ಸ್ಟೆಂಟಿಗೆ ಬೀಳ್ತಾ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಇದು ಸೋಲಾರ್ ಪ್ಯಾನಲ್ಸ್ ಕಲರ್ಸ್ ಅನ್ನ ಚೇಂಜ್ ಮಾಡ್ತದೆ. ಇದು ಸ್ವಲ್ಪ ಲೋಡ್ ಆಗ್ಲಿಕ್ಕೆ ಇದೆರಡು ಸ್ವಲ್ಪ ಟೈಮ್ ತಗೊಳ್ತದೆ. ಏನಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಇಂಟೆನ್ಸಿಟಿ, ನೀವೀಗ ಸೋಲಾರ್ ಪ್ಯಾನಲ್ ರೆಡ್ ಕಲರ್ ಇದೆ ಅಂತ ಹೇಳಿದ್ರೆ, ರೆಡ್ ಆರೆಂಜ್ ಕಲರ್ ಇದೆ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡಬೇಕು. ಗ್ರೀನ್, ಲೈಟ್ ಗ್ರೀನ್ ಇದೆಲ್ಲ ಅಂತ ಹೇಳಿದ್ರೆ ಓಕೆ, ಅಂದ್ರೆ ಏನು ಶಾಡೋ ಬರಲ್ಲ, ಸೋಲಾರ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂತ. ಓಕೆ, ಇಲ್ಲ ನೋಡಿ ಇಲ್ಲಿಗ ಇದು ಟುವರ್ಡ್ಸ್ ಸೌತ್ ಸೈಡಿಗೆ ಇರೋದು. ಸೌತ್ ಸೈಡಿಗೆ ಇರೋದು ಫುಲ್ ಗ್ರೀನ್ ಇದೆ, ಯಾಕಂದ್ರೆ ನಮಗೆ ಜನರೇಷನ್ ಜಾಸ್ತಿ ಇರ್ತದೆ. ನಾರ್ತ್ ಸೈಡ್ಗೆ ಸ್ವಲ್ಪ ಲೈಟ್ ಗ್ರೀನ್ ತರ ಇದೆ, ಸೊ ಜನರೇಷನ್ ಕಡಿಮೆ ಇರ್ತದೆ. ಸೊ ಈಗ ನಾವೇನ್ ಮಾಡೋಣ, ಇನ್ನೊಂದೇನಾದ್ರೂ ಅಬ್ಸ್ಟ್ರಕ್ಷನ್ ಕೊಡೋಣ ಇಲ್ಲಿ. ಜಸ್ಟ್ ಫಾರ್ ಇದು ಮಾಡಿಬಿಟ್ಟು ಇದರದ್ದು ಹೈಟ್ 25 ಮೀಟರ್ಸ್ ಅಂತ ಮಾಡ್ತೇನೆ ನಾನು.
ಅಪ್ಡೇಟ್. ಈಗ ನಾವು ಸೇವ್ ಮಾಡ್ಬೇಕು. ನೀವು ಇದೆರಡು ಸೋಲಾರ್ ಆಕ್ಸೆಸ್ ಎರಡು ಬೇಕಂತ ಹೇಳಿದ್ರೆ ಸೇವ್ ಮಾಡಲೇಬೇಕು. ಸೇವ್ ಮಾಡಿ ಆದ್ಮೇಲೆ ಅದೆರಡು ಓಪನ್ ಆಗೋದು. ಸೈಟ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಎಲ್ಲ ಆ್ಯಂಗಲ್ ಇಂದ, ಎಲ್ಲ ಪಾಸಿಬಲ್ ಆಬ್ಸ್ಟ್ರಕ್ಷನ್ ಇಂದ ನೀವು ಸರಿಯಾಗಿ ನೋಡಿದ್ರೆ ಮಾತ್ರ. ಒಂದು ಸೆಕೆಂಡ್. ಇಲ್ಲಿ ಆಪ್ಷನ್ಸ್ ಇದೆ. ಈಗ ಡಿಲೀಟ್ ಅಂತ ಆಪ್ಷನ್ಸ್ ಇದೆ. ನೀವು ಇಂಡಿವಿಜುವಲ್ ಮಾಡ್ಯೂಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೀಗೂ ಇಂಡಿವಿಜುವಲ್ ಮಾಡ್ಯೂಲ್ಸ್ ಅನ್ನು ಸೆಲೆಕ್ಟ್ ಮಾಡ್ಬೋದು. So, ಆವಾಗ ಡಿಸ್ಟೆನ್ಸ್ ಜಾಸ್ತಿ ಇದ್ದಿತ್ತು, ಏನು ಶಾಡೋ ಎಫೆಕ್ಟ್ ಜಾಸ್ತಿ ಇರಲಿಲ್ಲ. ಈಗ ನೋಡಿ ಇಲ್ಲಿ ರೆಡ್ ಕಲರ್ ಆಗಿದೆ ನೋಡಿ, ಇದಿಷ್ಟು ಪ್ಯಾನಲ್. ಆವಾಗ ಫುಲ್ ಗ್ರೀನ್ ಇದ್ದಿತ್ತು, ಇಲ್ಲೆಲ್ಲ ಈಗ ರೆಡ್ ಆಗಲಿ ಸ್ಟಾರ್ಟ್ ಆಗಿದೆ. ಸೊ ನಾವೇನು ಮಾಡ್ಬೇಕಂತಂದ್ರೆ, ಇದು ಯಾವುದೆಲ್ಲ ಶಾಡೋ ಅಂಡರ್ ಬೀಳ್ತಾ ಇದೆಯಲ್ಲ ಅದಿಷ್ಟು ಪ್ಯಾನಲ್ನ ನಾವು ಐದರ್ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಲ್ಯಾಸೋ ಟೂಲ್ ಯೂಸ್ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಬೇಕು ಅದನ್ನ ಡಿಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ಮೇ ಬಿ ನಾನು ಇದು ಹೈಟ್ ಇನ್ನೂ ಜಾಸ್ತಿ ಮಾಡಿದರೆ ಅಥವಾ ಐದರ್ ಇದು ಕ್ಲೋಸ್ ಬೈ ಇದ್ದಿದ್ರೆ ಎಫೆಕ್ಟ್ಸ್ ಜಾಸ್ತಿ ಇರ್ತಾ ಇತ್ತು. ಜಸ್ಟ್ ನೋಡಿ, ಯಾಕಂತ ಹೇಳಿದ್ರೆ ಇದಕ್ಕೆ ಈ ಸೈಟಲ್ಲಿ ಬೇರೆ ಅಬ್ಸ್ಟ್ರಕ್ಷನ್ ಏನಿಲ್ಲ. ಸೊ ಅದಕ್ಕೆ ಇದನ್ನೇ ಒಂದು ಪ್ಯಾರಲಲ್ಲಿ ನಾವು ಇನ್ವರ್ಟರ್ ಮೆನು ಸೆಲೆಕ್ಟ್ ಮಾಡೋಣ. ಇಲ್ಲಿ ಇನ್ವರ್ಟರ್ ಕಂಪೋನೆಂಟ್ಸ್ ಅಂತಿದೆ, ಇನ್ವರ್ಟರ್ ಸೆಲೆಕ್ಟ್ ಮಾಡೋದು. ಸ್ಟ್ರಿಂಗ್ ಇನ್ವರ್ಟರ್ ನಮ್ದು ಯೂಶಲಿ ಸ್ಟ್ರಿಂಗ್ ಇನ್ವರ್ಟರ್ ಬರೋದು. ಇಲ್ಲಿ ಬಂದಾಗ ಸೋಲಿಸ್ ಅಂತ ಹೊಡೀರಿ. ಇಲ್ಲಿ 80 ಕಿಲೋವ್ಯಾಟ್ ಕೆಪಾಸಿಟಿ ಅಂತ ಹೊಡೀರಿ, ಬಂತು. ಸೊ ಇದು 1 ಸೆಕೆಂಡ್, ನಮ್ದು ಎಷ್ಟು ಕೆಪಾಸಿಟಿ ಇದ್ದಿತ್ತು ಟೋಟಲ್ ಈಗ? ಅಲ್ಲ, 2 ಬಿಲ್ಡಿಂಗ್ ಸೇರಿಬಿಟ್ಟು 500 ಸೋಲಾರ್ ಇದೆ. ಹಾಂ, ಈಗ ಇದೀಗ ಬಂತು ನೋಡಿ, ಅಪ್ಡೇಟ್ ಆಯ್ತು. ಇದೀಗ ನಿಮಗೆ ಏನು ಇದಿಷ್ಟು ಪ್ಯಾನಲ್ ತೆಗಿಬೇಕಾ? ಈ ಡಿಸಿಷನ್ ಎಲ್ಲ ಕಸ್ಟಮರಿಗೆ. ಸರ್ ನೋಡಿ ಸರ್, ಇಷ್ಟು ಪ್ಯಾನಲ್ ನಿಮ್ದು ಶಾಡೋ ಅಂಡರ್ ಹೋಗ್ತದೆ, ಇದನ್ನ ನಾನು ತೆಗಿಬೇಕಾ ಇರ್ಲಿನ ಏನಂತ ಕಸ್ಟಮರಿಗೆ ನಾವು ಕೇಳ್ಬೋದು. ಕಸ್ಟಮರ್ ತೋರಿಸಿದಾಗ ಅವ್ರಿಗೆ ಎಕ್ಸಾಕ್ಟ್ ಆಗಿ ಅರ್ಥ ಆಗ್ತದೆ. ಇಲ್ಲ 3D ಇಮೇಜಿಗೆ ಬಂದು ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಬಂದರೆ ಸನ್ಪಾತ್ ಸಿಮ್ಯುಲೇಷನ್ ಅಂತ ಇದೆ. ಸನ್ಪಾತ್ ಸಿಮ್ಯುಲೇಷನ್ ಏನಂತ ಹೇಳಿದರೆ, ಇನ್ ಡಿಫ್ರೆಂಟ್ ಮಂತ್ಸ್ ಡಿಫ್ರೆಂಟ್ ಟೈಮ್ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಇದು ಇಲ್ಲನ್ನು ಝೂಮ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ನನ್ನ ಆಫ್ಟರ್ನೂನ್ 12 o'clock ನಾನು ಚೆಕ್ ಮಾಡ್ತೇನೆ. ಆಫ್ಟರ್ನೂನ್ 12 o'clock ನೋಡಿ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಆ್ಯಂಡ್ ಅಗೇನ್ ಜನವರಿ, ಫೆಬ್ರವರಿ, ಮಾರ್ಚ್, ಅಟ್ಲೀಸ್ಟ್ ಒಂದು 6 months ನಿಮಗೆ ಆಫ್ಟರ್ನೂನ್ ಟೈಮಲ್ಲೂ ಇದಿಷ್ಟು ಪ್ಯಾನಲ್ ಶಾಡೋ ಅಂಡರ್ ಇರ್ತದೆ. ಸೊ ಅದನ್ನೇ ಈಗ ನೀವು ಜೂನ್ ಜುಲೈ ಎಲ್ಲ ಇರಲ್ಲ, ಯಾಕಂತ ಹೇಳಿದ್ರೆ ಉತ್ತರಾಯಣ ದಕ್ಷಿಣಾಯಣ ಇದೆ ಅಲ್ಲ. ಸೊ ಹಾಗಿರೋದ್ರಿಂದ ಮೇ, ಜೂನ್, ಜುಲೈ, ಆಗಸ್ಟ್ ತನಕನೂ ಏನಿರಲ್ಲ. ಸೊ ಈ ಕೇಸಲ್ಲಿ ಸೆಪ್ಟೆಂಬರ್ ತನಕನೂ ಇಲ್ಲ. ಸೊ ಅಕ್ಟೋಬರಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಗೆ ಶಾಡೋ ಬರೋದು.
ಸೊ ಸೇಮ್ ಶಾಡೋ ಎಫೆಕ್ಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಹೇಗೆ, ಇದು 12 o'clock ಆಯ್ತು, ಇಲ್ಲಿ ನೋಡಿ ಈಗ 3 o'clock, 2 o'clock, 3 o'clock, 5, 6, ಅದೇ ಮಾರ್ನಿಂಗ್ ಟೈಮ್ ಅಲ್ಲಿ ಇದಿಷ್ಟು ಪ್ಯಾನಲ್ ನಿಮ್ದು ಆಲ್ಮೋಸ್ಟ್ ಎಫೆಕ್ಟ್ ಆಗ್ತಾ ಇದೆ. ಸೊ ಇದೆಲ್ಲ ನೀವು ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಡಿಫ್ರೆಂಟ್ ಮಂತ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇದನ್ನ ಹೇಳ್ಬೋದು. ಓಕೆ, ಈಗ ಅಗೇನ್ ಇದು ಸನ್ ಸಿಮ್ಯುಲೇಷನ್ ಮಾತ್ರ 3D ಅಲ್ಲಿ ಕಾಣಿಸೋದು, 2D ಅಲ್ಲಿ ಕಾಣಿಸಲ್ಲ. ಈಗ ಇನ್ವರ್ಟರ್ ನಾವು ಇದು ಮಾಡ್ತಾ ಇದ್ದೆ, ಇದು ನಾನು ಡಿಲೀಟ್ ಮಾಡ್ತೇನೆ, ಇದು ನಮ್ಮ ನೆಸೆಸಿಟಿ ಇಲ್ಲ. ಈಗ ನಮ್ದು ಡಿ ಸಿ ಕೆಪಾಸಿಟಿ ಇರೋದು 500, ಅದಕ್ಕೆ ನಾವು ಎ ಸಿ ಇನ್ವರ್ಟರ್ ಕೆಪಾಸಿಟಿ ಎಷ್ಟು ಆಗಬೇಕು, ಸೊ ಅದನ್ನು ನಾವು ಬ್ಯಾಕ್ ಎಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು. ಸೊ ಈಗ ಒಂದು 500 ಕಿಲೋವ್ಯಾಟ್ ಅಂತ ಹೇಳಿದರೆ 80 ಕಿಲೋವ್ಯಾಟ್ ಇನ್ವರ್ಟರ್, ಈಚ್ ಇನ್ವರ್ಟರ್ 30% ಓವರ್ಲೋಡಿಂಗ್ ಅಂತ ಹೇಳಿದರೆ 4.8 ಆಗಲ್ಲ, 5 ಇನ್ವರ್ಟರ್ ಹಾಕೋಣ ನಾವು. ಎಲ್ಲ ಇನ್ವರ್ಟರ್ ಇದೆ, ಗುಡ್ ವಿ ಇದೆ, ಸೋಲಿಸ್ ಇದೆ, ಮಲ್ಟಿಪಲ್ ಇದೆ, ಬಟ್ ಗುಡ್ ವಿ 80 ಕಿಲೋವಾಟ್ ಅಂತ ಸಲ, ಯಾಕೆ ಟಾಟಾದಿಂದ ಇಂಡಸ್ಟ್ರಿಯಲ್ ಕೇಸಿಗೆ ಅದೇ ಕೊಡೋದು ಜಾಸ್ತಿ. ಸೊ ಇನ್ವರ್ಟರ್ನು ಪ್ಲೇಸ್ಮೆಂಟ್ ಅಗೇನ್ ಇದನ್ನ ನೀವು ಕಸ್ಟಮರ್ ಡಿಸ್ಕಸ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ ಟಿ ಪ್ಯಾನಲ್ ಯಾವ ಸೈಡ್ ಇದೆ ಅದಕ್ಕೆ ಹಾಗೂ ಮಾಡ್ಬೋದು. ನನಗೆ ಜಸ್ಟ್ ರ್ಯಾಂಡಮ್ ಆಗಿ ಪ್ಲೇಸ್ ಮಾಡ್ತೇನೆ, ಒಂದು ಇನ್ವರ್ಟರ್ ಇಲ್ಲಿ, ಒಂದು ಇಲ್ಲಿ, ಒಂದು ಬ್ಯಾಕ್ ಸೈಡ್, 2 ನಾರ್ತ್ ಸೈಡ್, 5 ಇನ್ವರ್ಟರ್ಸ್ ಆಯಿತು. ಸೊ ನಂದೀಗ ಡಿ ಸಿ ಕೆಪಾಸಿಟಿ 507, ಎ ಸಿ ಕೆಪಾಸಿಟಿ 400, ಎ ಸಿ ಡಿ ಸಿ ಓವರ್ಲೋಡಿಂಗ್ 27% ಓವರ್ಲೋಡಿಂಗ್ ಮಾಡಿದ್ದೇನೆ ನಾನು. ದಟ್ಸ್ ಗುಡ್ ಇನಫ್, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೂ ಕ್ಯಾಲ್ಕುಲೇಟ್ ನೀವು ಏನೇ ಮಾಡಬೇಕಿದ್ರು, ಈಗ ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಸನ್ ಪಾತ್ ಸಿಮ್ಯುಲೇಷನ್ ನೋಡಿದ್ರಲ್ಲ, ಅದು ಮತ್ತೆ ರೇಡಿಯನ್ಸ್ ಮ್ಯಾಪ್ ಮತ್ತೆ ಇಲ್ಲಿ ಎನರ್ಜಿ ಜನರೇಷನ್, ಇದು 3 ಮಾಡಬೇಕಿದ್ರೆ ಸೇವ್ ಮಾಡ್ಕೊಳ್ಬೇಕು, ಆ್ಯಂಡ್ ಇದು ಸ್ವಲ್ಪ ರಿಫ್ರೆಶ್ ಆಗಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಇದು 3. ಸೊ ಇಲ್ಲಿ ಮಾಡಿದಾಗ ನೋಡಿ, ಆ್ಯನ್ಯುವಲ್ ಜನರೇಷನ್ 760 ಮೆಗಾವ್ಯಾಟ್, ಇದು ಜನರೇಷನ್ ಇಯರ್ಲಿ ಜನರೇಷನ್ ಪರ್ ಕಿಲೋವ್ಯಾಟಿಗೆ 1 ಕಿಲೋವ್ಯಾಟ್ ನೀವು ಇನ್ಸ್ಟಾಲೇಷನ್ ಮಾಡಿದರೆ ನೀವು 4 ಯೂನಿಟ್ಸ್ ಲೆಕ್ಕ ನೀವು ತಗೊಂಡ್ರೆ ಇಟ್ ಇಸ್ ರಫ್ಲಿ ಅರೌಂಡ್ 1400 ಯೂನಿಟ್ಸ್. ಸೊ 4ಕ್ಕಿಂತನೂ ಸ್ವಲ್ಪ ಜಾಸ್ತಿ ಯೂನಿಟ್ ಜನರೇಷನ್ ಆದಾಗ ಆಗ್ತದೆ. ಓಕೆ, ಸೊ ನಾವು ಕಸ್ಟಮರ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ವಿ ಮಂತ್ಲಿ 36 ಯೂನಿಟ್ಸ್, 36,000 ಯೂನಿಟ್ಸ್ ಏನೋ ಕೊಟ್ಟಿದ್ವಿ. ಸೊ ಅದರದ್ದು 18% ನಾವು ಆಫ್ಸೆಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಸೊ ನಾನು 3,60,000 36 ಇನ್ನೊಂದ್ಸಲ ಚೆಕ್ ಮಾಡೋಣ. ಸೊ ಬಟ್ ಎಷ್ಟು ಪರ್ಸೆಂಟ್ ಆಫ್ಸೆಟ್ ಆಗಿದೆ ಅದು ಗೊತ್ತಾಗ್ತದೆ ನಮ್ಗಿಲ್ಲಿ. ಸೊ ನಮ್ಗಿಲ್ಲಿ ಸೋಲಾರ್ ಲ್ಯಾಬ್ಸ್ ಕ್ಲಿಯರ್, ಇದನ್ನ ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಇರಲ್ಲ ನಾವು ಸೈಟಲ್ಲಿ. ಓಕೆ, ಈ ಆ್ಯಪಲ್ಲಿ. ಸೊ ಈಗ ನಾವು ಕಸ್ಟಮರಿಗೆ ಇದನ್ನ ಶೇರ್ ಮಾಡಬೇಕಾದ್ರೆ ಹೇಗೆ ಅಂತ ಇಲ್ಲಿ ಸೇವ್ ಮಾಡಿಬಿಟ್ಟು ಡಿಸೈನ್ ಸಮ್ಮರಿಗೆ ಬನ್ನಿ. ಇಲ್ಲಿ ಡಿಸೈನ್ ಸಮ್ಮರಿ ಬಂದಾಗ ಆಲ್ರೆಡಿ ನಾವು ಯೂನಿಟ್ ಜನರೇಷನ್ ಕನ್ಸಂಪ್ಷನ್ ಎಲ್ಲ ನಾವು ಆಲ್ರೆಡಿ ಹಾಕಿದ್ದೇವೆ, ಬಟ್ ಪ್ರೈಸಿಂಗ್ ಒಂದು ನಾವು ಹಾಕಬೇಕು. ಸೊ ರ್ಯಾಂಡಮ್ ಆಗಿ ಒಂದು 40,000 ಅಂತಾನು ಹಾಕ್ಬೋದು. ಇಲ್ಲಿಗೆ ಹೋಮ್ ಪೇಜ್ ಬಂತು ಅಗೇನ್. ಸೊ ನಾವಿಲ್ಲಿ ಪ್ರಪೋಸಲ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಲ್ಲಿ ಹೇಳ್ತಾ ಇದೆ ಆಡ್ ಕನ್ಸಂಪ್ಷನ್ ಪ್ಯಾಟರ್ನ್ ಅಂಡ್ ಪ್ರೈಸಿಂಗ್ ಅಂತ. ಕನ್ಸಂಪ್ಷನ್ ಪ್ಯಾಟರ್ನ್ ನಾವು ಆಲ್ರೆಡಿ ಆಡ್ ಮಾಡಿ ಆಗಿದೆ ಇಲ್ಲಿ. ಸೊ ಓನ್ಲಿ ಪ್ರೈಸಿಂಗ್ ನಾವು ಆಡ್ ಮಾಡಬೇಕು, ಆಡ್ ಪ್ರೈಸಿಂಗ್. ಸೊ ಇಲ್ಲಿ ಮಲ್ಟಿಪಲ್ ಇದೆ, ಪರ್ ಟೋಟಲ್ ಕಾಸ್ಟ್ ಹಾಕ್ಬೋದು, ಪರ್ ವ್ಯಾಟ್ ಪೀಕು ಹಾಕ್ಬೋದು, ಪರ್ ಕಿಲೋವ್ಯಾಟು ಹಾಕ್ಬೋದು. ನಾನು ಪರ್ ಕಿಲೋವ್ಯಾಟ್ ಹಾಕ್ತೇನೆ 40,000 ಅಂತ ಹಾಕ್ತೇನೆ. GST 13.8%. ಇಲ್ಲಿ ಬಂದು ಕ್ಯಾಲ್ಕುಲೇಟ್ ಅಂತ ಹಾಕ್ಬೇಡಿ, ಇಲ್ಲಿ ನಿಮಗೆ ROE ಎಲ್ಲ ಸಿಗ್ತದೆ. ಇವನ್ ಆ ಕೊಟೇಶನ್ ಡೌನ್ಲೋಡ್ ಆಗೋದ್ರಲ್ಲಿ ಇದೆಲ್ಲ ಇರ್ತದೆ. ಸೊ 2-3 ಇಯರ್ಸ್, ರಫ್ಲಿ ಅರೌಂಡ್ 3.5 ಇಯರ್ಸ್ ಅಲ್ಲಿ ನಿಮಗೆ ROI ಬರ್ತಾ ಇದೆ ಇಲ್ಲಿ. ಸೊ ಕಂಪ್ಲೀಟ್ ಇದೆ 3.9 ಮಂತ್ಸ್ ಅಲ್ಲಿ. ಓಕೆ, ಸೊ ಇದಿಲ್ಲಿಗೆ ಸಾಕು. ಈಗ ನೀವು ಕನ್ಸಂಪ್ಷನ್ ಪ್ಯಾಟರ್ನ್ ಹಾಕ್ಲಿಲ್ವಾ ನಾವು? ಇಲ್ಲಾಂದ್ರೆ ಬ್ಯಾಕ್ ಹೋಗಿ ಕನ್ಸಂಪ್ಷನ್ ಪ್ಯಾಟರ್ನ್ ಒಂದ್ಸಲ ಹಾಕೋಣ. 8 ರೂಪಾಯಿ ಇದೆ, ಇದು ಇದೆ. ಸೊ ನಾವು 3,60,000 ಮಂತ್ಲಿ ಕನ್ಸಂಪ್ಷನ್ ಅಂತ ಹಾಕೊಂಡಿದ್ದೇವೆ. ದಟ್ ಇಸ್ ಆನ್ ಹೈಯರ್ ಸೈಡ್, ಬಟ್ ಓಕೆ. ಈಗ ಬಂತ. ಯೂಶಲಿ ಇದೆಲ್ಲದರೂ ಸ್ವಲ್ಪ ಟೈಮ್ ತಗೊಳ್ತದೆ, ಫ್ಯೂ ಆಫ್ ದ ಥಿಂಗ್ಸ್. ಈಗ ಡಾಕ್ಯುಮೆಂಟ್ ಪ್ರಪೋಸಲ್ಗೆ ಬಂತು.
ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಕೊಟೇಶನ್ ಇದೆ, ನೀವು ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಆನ್ ಶೇರ್ ಅಂತಾನು ಮಾಡ್ಬೋದು ಕಸ್ಟಮರಿಗೆ. ಡೌನ್ಲೋಡ್ ಶೇರ್ ಅಂತ ಹೇಳಿದ್ರೆ ಡೈರೆಕ್ಟ್ ಇಮೇಲ್ ಐ ಡಿ ಹಾಕಿದ್ರೆ ಹೋಗ್ಬಿಡ್ತದೆ. ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಇನ್ನೂ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇನ್ನೂ 100% ಸೆಟ್ ಆಗಲಿಲ್ಲ, ಸೊ ಅದಕ್ಕೆ ಮಾಡಬೇಡಿ. ಸೊ ಬಟ್ ಇಲ್ಲಿದೆ ನೋಡಿ, ಕಂಪ್ಲೀಟ್ ಕೊಟೇಶನ್ ಇಲ್ಲಿದೆ. ಸೊ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಪೇಜ್ ನಂಬರ್ 10 ಅಲ್ಲಿ ಸೋಲಾರ್ ಲ್ಯಾಬ್ಸ್ ಇದೆ, ಕ್ಲಿಕ್ ಹಿಯರ್ ಫಾರ್ 3D ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ನಿಮ್ಗೆ ಆವಾಗ ಏನು ತೋರಿಸಿದೆ 3D ಅಲ್ಲಿ ಸೋಲಾರ್ ಸನ್ ಸಿಮ್ಯುಲೇಷನ್, ಅದು ಎಕ್ಸಾಕ್ಟ್ ಆಗಿ ಇಲ್ಲಿ ಬರ್ತದೆ. ಈಗ ನಮ್ದು ಏನು ಅಬ್ಸ್ಟ್ರಕ್ಷನ್ ಇಲ್ಲ, ಸೊ ಹಾಗಾಗಿ ಏನು ಬರಲ್ಲ. ಸೊ ಇದನ್ನು ಕಸ್ಟಮರಿಗೆ ಶೇರ್ ಮಾಡ್ಬೋದು. ಇದನ್ನ ಕಂಟ್ರೋಲ್-C ಮಾಡಿ ನಿಮ್ದು ವಾಟ್ಸಪ್ಪಲ್ಲೋ ಮೇಲಲ್ಲೋ ನೀವು ಶೇರ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಡೌನ್ಲೋಡು ಮಾಡ್ಬೋದು. ಸೇಮ್ ಪ್ರಪೋಸಲ್ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡಿಗೂ ಆಪ್ಷನ್ ಇದೆ. ಇಲ್ಲಿ ಡೌನ್ಲೋಡ್ PDF ಅಂತ ಹೊಡೆದ್ರೆ ಡೌನ್ಲೋಡು ಆಗಿಬಿಡ್ತದೆ. ನೀವು ಅದನ್ನ ಆಮೇಲೆ ಬೇಕಾದರೆ ಯಾವ ಪೇಜಸ್ ಬೇಕಾದರೆ ಆ ಪೇಜಸ್ ಪ್ರಕಾರ ನೀವು ಶೇರ್ ಮಾಡ್ಬೋದು. ಇಲ್ಲಿ ಈ ಕಂಪ್ಲೀಟ್ ರಿಪೋರ್ಟಲ್ಲಿ ನಿಮಗೆ ಮಂತ್ಲಿ ವೈಸ್ ಜನರೇಷನ್ ಎಷ್ಟಿದೆ ಅಂತ ತೋರಿಸ್ತದೆ. ಜನವರಿ ಫೆಬ್ರವರಿ ಮಂತ್ಲಿ ವೈಸ್ ಆ್ಯಂಡ್ ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ ಯಾವ್ಯಾವ ಥರ ಶ್ಯಾಡೋಸ್ ಇದೆ. ಸೊ ನಾವೆಲ್ಲ ಏನೆಲ್ಲ ಚೆಕ್ ಮಾಡಿದ್ವಿ ಮೇಜರ್ ಪಾಯಿಂಟ್ಸ್ ಅದೆಲ್ಲ ಇಲ್ಲಿ ಮತ್ತೆ ಪುನಃ ಬರ್ತದೆ. ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಸೊ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಅದು ಇದೆ. ಮೇಜರ್ BOM, ಸೊ 950 ಮಾಡ್ಯೂಲ್ಸ್, 5 ಇನ್ವರ್ಟರ್ಸ್, ವಾಕ್ವೇಸ್, ಸೇಫ್ಟಿ ಲೈನ್, ನಾವು ಏನೆಲ್ಲ ಸೋಲಾರ್ ಲ್ಯಾಬ್ಸಲ್ಲಿ ಹಾಕಿದ್ರೆ ಕಂಪ್ಲೀಟ್ ಸೆಟ್ ಇಲ್ಲಿ ತಗೊಂಡು ಬರ್ತದೆ. ಸೊ ಇನ್ನೂ 100% ಅಪ್ಡೇಟ್ ಆಗಲಿಲ್ಲ. ಸೊ ಒಂದ್ಸಲ ಇದು ಅಪ್ಡೇಟ್ ಆಯ್ತು ಅಂತ ಹೇಳಿದ್ರೆ ನಾವು ಕೊಟೇಶನ್ ಇಲ್ಲಿಂದನೇ ಪ್ರಿಪೇರ್ ಮಾಡಿ ಕಳಿಸ್ಬೋದು ಅಷ್ಟೇ. ಇದನ್ನ ಅಪ್ರೂವಲ್ ತಗೊಂಡಾದ್ಮೇಲೆ ನೀವು ಇಲ್ಲಿ ಬಂದ್ಕೊಂಡು ಈಗ ಪುನಃ ಎಡಿಟ್ ಡಿಸೈನ್ ಅಂತ ಹೋಗಿ, ಸಾರಿ ಪ್ರಾಜೆಕ್ಟ್ ಸಮ್ಮರಿ ಇದೆ ಅಲ್ವಾ, ಇಲ್ಲಿ ಕೆಳಗಡೆ ಬಂದಾಗ ಇದು ಒಂದು ಪ್ರಾಜೆಕ್ಟ್ ಆಯ್ತು ನಿಮ್ದು. ಇದಕ್ಕೆ ಬೇಕಾದ್ರೆ ನೇಮ್ ಚೇಂಜ್ ಮಾಡಿ, 500 ಕಿಲೋವಾಟ್ ಅಂತ ಚೇಂಜ್ ಮಾಡ್ಕೊಳ್ಳಿ ನೀವು. ನೇಮ್ ಚೇಂಜ್ ನಾನು ಆಮೇಲೆ ಹೇಳ್ತೇನೆ, ಎಲ್ಲ ಆಪ್ಷನ್ ಇದೆ. ಇಲ್ಲಿ ಕಾಪಿ ಮಾಡ್ಬೋದು. ಇನ್ನು ಸೇಮ್ ಇಲ್ಲಿ ಕಾಪಿ ಮಾಡಿದಾಗ ನೀವೀಗ ಬರೀ 400 ಕಿಲೋವಾಟಿಗೆ ಇನ್ನೊಂದು ಡಿಸೈನ್ ರೆಡಿ ಮಾಡ್ತೀರಾ. ಡೂಪ್ಲಿಕೇಟ್ ಅಂತ ರೆಡಿ ಮಾಡಿದರೆ ಸೇಮ್ ರೆಡಿ ಆಗಿರ್ತದೆ. ನೀವು ಇಲ್ಲಿ ಬಂದ್ಬಿಟ್ಟು 100 ಪ್ಯಾನಲ್ಸನ್ನು ರೆಡ್ಯೂಸ್ ಎಲ್ಲಾದರೂ ಡಿಲೀಟ್ ಮಾಡಿದರೆ ಸೊ ನಿಮ್ದು ಮಲ್ಟಿಪಲ್ ಆಪ್ಷನ್. ಈಗ ಕಸ್ಟಮರಿಗೆ ನೀವು ಹೋಗುವಾಗ ಮಲ್ಟಿಪಲ್ ಆಪ್ಷನ್ಸ್ ಇಟ್ಕೊಂಡು ಹೋಗ್ಬೇಕು. ಕಸ್ಟಮರ್ಗೆ ಇಲ್ಲ ಸರ್ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಮೀಟಿಂಗ್ ಬರ್ತೇನೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಫಸ್ಟ್ ಕಸ್ಟಮರ್ ರೂಫ್ ನೋಡ್ಕೊಂಡು ಏನೇನೆಲ್ಲ ಪ್ಲೇಸ್ ಮಾಡ್ಬೋದು, ಏನು ಅಬ್ಸ್ಟ್ರಕ್ಷನ್ಸ್ ಇದೆ ಎಲ್ಲ ನೋಡ್ಕೊಂಡು ಕಸ್ಟಮರಿಗೆ ಮಲ್ಟಿಪಲ್ ಆಪ್ಷನ್ಸ್ ತಗೊಂಡು ಹೋದಾಗ ಅವರಿಗೂ ಡಿಸಿಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಅದ್ರ ಪ್ರಕಾರ ನೀವು ಮಾಡ್ಬೋದು ಅಷ್ಟೇ. ಸೋಲಾರ್ ಲ್ಯಾಬ್ಸ್ ಅಲ್ಲಿ ಇಷ್ಟು. ಯಾವುದೇ ಸೈಟ್ ನಿಮ್ದು ಏನೇ ರೂಫ್ ಕಾಣಿಸ್ತಾ ಇದೆ, ಗೂಗಲ್ ಅರ್ತ್ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಯಾವ ಸೈಟಿಗಾದ್ರೂ ಮಾಡ್ಬೋದು. ಇಂಡಸ್ಟ್ರಿಯಲ್ ಸೈಟ್ ಕಂಪ್ಯಾರಿಟಿವ್ಲಿ ಕ್ವೈಟ್ ಈಸಿ, ಯಾಕಂತ ಹೇಳಿದ್ರೆ ದೊಡ್ಡ ರೂಫ್ ಇರ್ತದೆ, ಚೆನ್ನಾಗಿ ಬರ್ತದೆ. ಸೊ ನೀವು ಅದೇಗ ಯಾವ್ದೋ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ನೋಡಿ, ಒಂದು ಕ್ಲಾರಿಟಿ ಅಷ್ಟು ಚೆನ್ನಾಗಿರಲ್ಲ. ವಿದೌಟ್ ಸೈಟ್ ವಿಸಿಟ್ ನಿಮ್ಗೆ ಏನು ಡಿಸಿಷನ್ ತಗೊಳ್ಳಿಕ್ ಆಗಲ್ಲ. ಸೊ ಈ ಪರ್ಟಿಕ್ಯುಲರ್ ಸೈಟಿಗೆ ಯಾರು ಸೈಟ್ ವಿಸಿಟ್ ಮಾಡ್ದೇನು 1-2-3 ಇನ್ಫಾರ್ಮೇಶನ್ ಅಲ್ಲೇ ಮಾಡ್ಬೋದು. ಬಟ್ ಈ ಇಮೇಜಿನ್ ಮಾಡ್ಕೊಂಡು ಇದು ಕಸ್ಟಮರ್ ಮನೆ ಅಂತ ಅನ್ಕೊಳ್ಳಿ, ನಿಮ್ಗೆ ಈ ಅಕ್ಕಪಕ್ಕದಲ್ಲೇ ಬಿಲ್ಡಿಂಗ್ ಹೈಟ್ ಎಷ್ಟು ಅಂತ ಗೊತ್ತಿಲ್ಲ, ಈ ಪ್ಯಾರಾಫಿಟ್ ವೈಟ್ ವಾಲಿದ್ ಸ್ಪೆಸಿಫಿಕೇಶನ್ ಗೊತ್ತಿಲ್ಲ, ಇಲ್ಲಿ ಮರ ಇದೆ ಇದ್ರದ್ದು ಏನಂತ ಗೊತ್ತಿಲ್ಲ. ಸೊ ಈ ಲಾಟ್ ಆಫ್ ಅನ್ಸರ್ಟನಿಟೀಸ್ ಇರ್ತದೆ. ಸೊ ಅದಕ್ಕೋಸ್ಕರ ರೆಸಿಡೆನ್ಷಿಯಲ್ ಸೈಟ್ ಕಂಪೇರಿಟಿವ್ಲಿ ಕಷ್ಟ, ಬಟ್ ಯಾವ ಸೈಟ್ ಬೇಕಾದ್ರೂ ಮಾಡ್ಬೋದು. ಸೊ ಸೇಮ್ ಈಗ ನೀವು ಮೈಕ್ರೋ ಈಗ ಇದು ಸೆಲೆಕ್ಟ್ ಇಲ್ಲಿ ಇನ್ವರ್ಟರ್ಸ್ ಹಾಕಿದ್ರಲ್ಲ, ಸೊ ಇದೇ ತರ ಎಲ್ಲ ಪ್ಯಾನಲ್ ಸೆಲೆಕ್ಟ್ ಮಾಡಿ ಮೈಕ್ರೋ ಇನ್ವರ್ಟರ್ಸ್ ಹಾಕ್ಬಹುದು. ಸೊ ಜಸ್ಟ್ ಫ್ಯೂ ಆಪ್ಷನ್ಸ್ ಇದೆ. ಇದೀಗ ಶೀಟ್ ರೂಫ್ ಆಯ್ತು, ಅದೇ ತರ ನಾವು ಫ್ಲಾಟ್ ರೂಫ್ ಅಲ್ಲೂ ಮಾಡಬಹುದು. ಫ್ಲಾಟ್ ರೂಫ್ ಅಲ್ಲಿ ಆಗ ಹೇಳಿದ್ನಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್ ಬರ್ತದೆ, ಅದು ಯಾವ ತರ ಸ್ಟ್ರಕ್ಚರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಇನ್ನು ಇನ್ ಡೀಟೇಲ್ ಆಗಿ ಹೋಗೋದಾದ್ರೆ ವೈರ್ ಸ್ಪೆಸಿಫಿಕೇಶನ್ಸ್ ಏನಿದೆ ಡಿಸೈನ್ ಅಲ್ಲಿ, SLD, ಈಗ ಕಸ್ಟಮರಿಗೆ ನಾವು SLD ಬೇಕಂತ ಹೇಳಿದ್ರೆ SLDನೂ ನಾವು ಇಲ್ಲಿಂದನೇ ಡೌನ್ಲೋಡ್ ಮಾಡ್ಬೋದು. ಸಿಂಗಲ್ ಲೈನ್ ಡಯಾಗ್ರಾಮ್ ಅಂತ ನಾವು ತಗೊಂಡ್ರೆ ಇಲ್ಲಿ ವೈರ್ ಸ್ಪೆಸಿಫಿಕೇಶನ್ ಹಾಕಿಲ್ಲ ಅಂತ ಹೇಳ್ತದೆ. ನಾವಿಲ್ಲಿ ಅವಾಗ ನಾನು ಹೋದ್ನಲ್ಲ ಡಿಫ್ರೆಂಟ್ ಶೀಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಾವು ಕೇಬಲ್ ಸ್ಪೆಸಿಫಿಕೇಶನ್ ಏನ್ ಥಿಕ್ನೆಸ್ ಏನೆಲ್ಲ ಯೂಸ್ ಮಾಡ್ತೇವೆ ಅಂತ ಹಾಕಿದ್ರೆ ಆಟೋಮೆಟಿಕ್ ಆಗಿ SLDನೂ ಜನರೇಟ್ ಆಗಿಬಿಡ್ತದೆ ನಮ್ಗೆ.
ಸೊ ಅದಕ್ಕಾಗಿ ನಾವು ಸಪ್ರೇಟ್ ಬೇರೆ ಯಾರಿಗೆ ವೆಯ್ಟ್ ಮಾಡ್ಬೇಕಂತ ಇರಲ್ಲ. ಕೆಲವು ಟೈಮ್ ಕಸ್ಟಮರ್ ಎಲೆಕ್ಟ್ರಿಕಲ್ ಸೈಡ್ ಇಂದ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಸೊ ಅವರಿಗೆ ಎಸ್ ಎಲ್ ಡಿನೂ ಕೇಳ್ತಾರೆ ಅವರು, ಸೊ ಎಸ್ ಎಲ್ ಡಿ ಅಲ್ಲೇ ಇಮಿಡಿಯೇಟ್ ಆಗಿ ಕೊಡ್ಬೋದು. ಅದನ್ನ ಬಿಟ್ಟು ಮೇಜರ್ ಏನಿಲ್ಲ ಇದರಲ್ಲಿ ಅಷ್ಟೇ. ಎಸ್ ಎಲ್ ಟಿ ಕೊಡ್ಬೇಕಂದ್ರೆ ಕೇಬಲ್